ಆ ನಗುವಿನ ಹಿಂದೆ ಇರುವಂತಹ ವ್ಯಕ್ತಿ ಯಾರು, ವ್ಯಕ್ತಿತ್ವ ಏನು, ಅಥವಾ ಈ ಫೇಮ್ ಅನ್ನೋ ಒಂದು ಮುಖವಾಡ ಇರುತ್ತೆ, ಅದು ಒನ್ ಆಫ್ ದ ಲೇಯರ್ ಅಷ್ಟೇ. ಬಟ್ ಹೂ ಆರ್ ಯು? ಎನ್ವಿರಾನ್ಮೆಂಟ್ ಡೇ ಏನೋ ಇತ್ತಲ್ಲ ಅವಾಗ ನೀವು ಸೈಕಲ್ ಗಿಫ್ಟ್ ಕೊಡ್ತಾ ಇದ್ರಿ. ಅದಕ್ಕೆ ಮುಂಚೆನೇ 3-4 ಸತಿ ಕಾಲ್ ಮಾಡಿದ್ದೆ ನಾನು, ಯಾವಾಗಲೂ 6 ತಿಂಗಳಿಗೆ. ನಿಮ್ಮ ಸ್ಪೆಷಾಲಿಟಿ ಏನಂದ್ರೆ ಹೋದ್ವಾರ ಕಾಲ್ ಮಾಡಿದ್ರೆ ಎಡ್ರಿ ಫೋನ್ ಅಂತ ಬೈತಿದ್ದೆ. ಗುರು ಲೈನ್ ಸಿಗದೆ ಅಪರೂಪ ರಿಸೀವ್ ಮಾಡಮ್ಮ. ತುಂಬ ಜನ ಹೇಳ್ತಾರೆ ಈಗ ಲೈಫಲ್ಲಿ ತುಂಬ ನೊಂದಿರೋರು, ಗೋಳಿರೋರು, ಆ ಥರದವ್ರು ಇದ್ರೆ ಟಿವಿಗೆ ಒಳ್ಳೆ ಕಾಂಟೆಂಟ್ ಅಂತ ಇದೆಲ್ಲ. ಅದು ಇರಬಹುದು, ಅದೇ ಕಾಂಟೆಂಟ್ ಏನಲ್ಲ. ಆ ಥರ ನೋಡೋಂಗಿದ್ರೆ ಆ ಕಾಂಟೆಂಟು ಇದೆ. ಜನಕ್ಕೆ ಯಾವಾಗಲೂ ಎಲ್ಲಿ ಲೈಟ್ ಹಾಕಿರ್ತಾರೋ ಅದೇ ಕಾಣ್ತಾ ಇರುತ್ತೆ, ಕತ್ಲಿರೋದು ಕಾಣಲ್ಲ. ಕೆಲವರು ತುಂಬ ದೊಡ್ಡವ್ರು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಕೆಲವರು ನಾನು ಇವಾಗ ಸದ್ಯಕ್ಕೆ ಯಾರಿಗೂ ಇಂಟರ್ವ್ಯೂ ಕೊಟ್ಟಿಲ್ಲ ಅಂತ ರ್ಯಾಪಿಡ್ ರಶ್ಮಿ ಕೊಟ್ಟಿದ್ದಾರೆ. ಹಾಗೆಲ್ಲ ಆಗಿದೆ. ಈ ಸಾವಿನ ಬಗ್ಗೆನೂ ತಮಾಷೆಗೆ ಮಾತಾಡೋರು ಅವ್ರು. ನಾನು ಅದನ್ನು ಕೇಳಿದ್ದೀನಿ, ಸಾಕು ಬಿಡಿ ಸರ್ ಇದೆಲ್ಲ ಯಾಕೆ ಮಾತಾಡ್ತಾರೆ ಇವಾಗ ಅನ್ನೋದು ಕೇಳಿಸ್ಕೊಂಡಿದ್ದೀನಿ. ಅಂದರೆ ಉದಾಹರಣೆಗೆ ಇನ್ನೊಂದು 2 ತಿಂಗಳು ಇವ್ರನ್ನೆಲ್ಲರಿಗೂ ಸೆಟ್ಲ್ ಮಾಡೋದಿದೆ. ಸೆಟ್ಲ್ ಮಾಡ್ಬಿಟ್ಟು ಹೋಗ್ತಾ ಇರ್ತೀನಿ. ಹೋದ್ಮೇಲೆ ನನ್ನ ಮಕ್ಕಳನ್ನ ಒಬ್ಬರೂ ಬಿಡಲ್ಲ, ಮೇಲಿಂದ ಸಾಯಿಸ್ತೀನಿ ಅವ್ರನ್ನ. ಹಿಂಗೆಲ್ಲ. ನಿನ್ನ ಹಸಿವಿಗೆ ನೀನು ಓದೋ ಪುಸ್ತಕಗಳೇನು, ಆ ದಾಸೋಹಕ್ಕೆ? ನನಗೆ ಒಂದು 7 ಜನ ರೈಟರ್ಸು ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಯಾರ್ಯಾರು? ಮೊದಲ 4 ಯೋಗರಾಜ್ ಭಟ್ಟೆನೆ. ಇದೆಲ್ಲದ್ರ ಮಧ್ಯ ಈಗ ಬ್ಯಾಲೆನ್ಸ್ಡ್ ಇದಾಗಿ ಸದ್ಯದ ದೇವರ ನಂಬಿಕೆಗಳೇನು? ಯಾರೋ ಒಬ್ಬ ಅವ್ರ ಮಗಂಗೆ ದೇವರಿಲ್ಲ ಅಂತ ಹೆಸರಿಟ್ಬಿಟ್ನಂತೆ. ಅವ್ನು ಯಾರೋ ಹೇಳೋಣ, ಹಂಗೆಲ್ಲ ಇಡಬಾರ್ದು ಕಣ, ಒಂದಿನ ಅವನೇ ಪ್ರೂವ್ ಮಾಡ್ತಾನೆ ನೋಡು ಅಂತ. ಅಟೆಂಡೆನ್ಸ್ ಆಗ್ತಿದ್ದಾರೆ ಸ್ಕೂಲಲ್ಲಿ. ಅವನು ಹೋದ ಸ್ಕೂಲಲ್ಲಿ ಎಲ್ಲರೂ ಮಂಜುಳಾ ಇದ್ದೀನಿ ಸರ್, ಇವರು ಇದ್ದೀನಿ ಸರ್, ದೇವರಿಲ್ಲ ಇದ್ದೀನಿ ಸರ್ ಅಂತ. ಲೈಫ್ ಏನಂತ ಕೇಳಿದ್ರೆ ಏನಂತೀಯ? ಸ್ಕ್ಯಾಮ್, ಸಿಕ್ಕಾಕೊಂಬಿಟ್ಟಿದ್ದೀವಿ ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಶ್ಮೀಸ್ ಯೂಟ್ಯೂಬ್ ಚಾನಲ್.